ಪದಗಳೇ ನಾಚುವ ಕವನವು ನೀ, ಕವಿಗಳಿಗೆಟುಕದ ಕಲ್ಪನೆ ನೀ, ಕುಂಚವೇ ನಾಚುವ ಚಿತ್ರವು ನೀ, ಬಣ್ಣಗಳಿಲ್ಲದೆ ಮಿನುಗುವೆ ನೀ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾತಿ ವ್ಲಾಗ್ಸ್. ಸೊ ಗೈಸ್, ಇವತ್ತಿನ ವಿಡಿಯೋ ಏನಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನೊಂದು ಮೇಕಪ್ ಶೂಟ್ನ ಮಾಡಿಸ್ತಾ ಇದ್ದೀನಿ ಶ್ರವಣಬೆಳಗೊಳದಲ್ಲಿ. ನಾನು ಸುಷ್ಮನ್ ಮದುವೆಯಲ್ಲೂ ಅಷ್ಟೇ ಮೇಕಪ್ ಮಾಡಿಸಿರಲಿಲ್ಲ, ನಾನೇ ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿದ್ದೆ. ಇದೇ ಫಸ್ಟ್ ಟೈಮ್. ನಾನು ಇದುವರೆಗೂ ಫೇಸ್ಗೂ ಒಂದು ಕ್ಲೀನಪ್ ಕೂಡ ಮಾಡಿಸಿಲ್ಲ. ಸೊ ಇವತ್ತು ಮೇಕಪ್ ಮಾಡಿಸ್ತಾ ಇದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಅವರು 8 ಗಂಟೆಗೆ ಬರೋಕ್ಕೆ ಹೇಳಿದರು, ಇವಾಗ 7 ಗಂಟೆ. ಇವತ್ತು ಬೇಗ ಎದ್ದಿದ್ದೀನಿ. ನೋಡಿ, ಮುಖಕ್ಕೂ ಏನೂ ಹಾಕಿಲ್ಲ. ಹೋದ ತಕ್ಷಣ ಹೆಂಗಿದ್ರು ಮೇಕಪ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಜಸ್ಟ್ ಮಾಯಿಶ್ಚರೈಸರ್ ಹಾಕ್ಕೊಂಡಿದ್ದೀನಿ. ಅವ್ರ ಜೊತೆ ವರ್ಕ್ ಮಾಡೋರು ಒಬ್ಬರು ನಮ್ಮೂರಲ್ಲೇ ಇದ್ದಾರೆ. ಸೊ ಅವರು ಬರ್ತೀನಿ ಅಂತ ಹೇಳಿದ್ರು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಮ್ಮೂರಿಂದ ಬಸ್ಸು ಇಲ್ಲ ಶ್ರವಣಬೆಳಗೊಳಕ್ಕೆ, ಇವಾಗ ಆಟೋದಲ್ಲಿ ಹೋಗಬೇಕು. ಸೊ ಅಲ್ಲಿ ಹೋಗ್ಬಿಟ್ಟು ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಕೀಪ್ ವಾಚಿಂಗ್. ಬಾಯ್ ಅಪ್ಪಾಜಿ. ಗೈಸ್, ಇವಾಗ ನಮ್ಮ ಅತ್ತೆ, ನಮ್ಮ ಮಮ್ಮಿ, ನಮ್ಮ ಅಪ್ಪಾಜಿ ಎಲ್ಲ ಹೊರಗಡೆ ಹೋದರು. ನಾನು ಮನೋಣ ಕಳಿಸ್ಕೊಡಕ್ಕೆ ನಿಂತಿದ್ದೀವಿ. ನನಗೂ ಲೇಟ್ ಆಯಿತು. ಇವಾಗ ಅವ್ರಿಗೆ ಬಾಯ್ ಮಾಡಿಬಿಟ್ಟು ಹೋಗೋಣ ಅಂತ ನಿಂತಿದ್ದೆ. ಈಗ ನಾವು ಹೊರಡುವ. ಇವ್ರ ಕೆಲ್ಸಕ್ಕೆ ಹೋಗ್ತಾರೆ, ನಾನು ನನ್ನ ಕೆಲ್ಸಕ್ಕೆ ಹೋಗ್ತೀನಿ. ಯಾರಿಗೆ? ಯಾವ ಥರ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ನನ್ನ ಇಷ್ಟು ಬ್ಯೂಟಿಫುಲ್ಲಾಗಿ ಮೇಕ್ ಓವರ್ ಮಾಡಿರೋದು ಸೋನು ಅಕ್ಕ. ಸೋನು ಅಕ್ಕನೇ ತಾನೇ? ಸೌಮ್ಯ ಅಂತನಾ? ಸಾರಿ, ಇವ್ರ ಹೆಸರು ಸೌಮ್ಯ ಅಂತ. ನನ್ನ ಅಪ್ರಿಷಿಯೇಷನ್ ಮಾಡೋಕ್ಕೆ ಆಂಟಿ ಬಂದಿದ್ದಾರೆ. ಆ್ಯಂಡ್ ಇವರಿಬ್ರು ಎಲ್ಲೋದ್ರು, ಅವರಿಬ್ರು ಗೈಸ್ ಫೇಸ್ ತೋರಿಸ್ಬಾರ್ದು ಅಂತ ಒಳಗಡೆ ಹೋಗ್ಬಿಟ್ಟವ್ರೆ. ಇವರು ತುಂಬ ಹೆಲ್ಪ್ ಮಾಡಿದರು ಹೇರ್ ಸ್ಟೈಲ್ ಮಾಡೋದಕ್ಕೆ. ಅವರಂತೂ ಫೇಸ್ ತೋರಿಸ್ತಾನೆ ಇಲ್ಲ, ಬೇಕು ಅಂತಲೇ. ಸೊ ಇವಾಗ ಮೇಕ್ ಓವರ್ ಆಯಿತು. ಫೋಟೋಶೂಟ್ಗೆ ಅಂದ್ಬಿಟ್ಟು ಹೊರಗಡೆ ಹೋಗ್ತಾಯಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಆಂಟಿ ಬಾಯ್ ಮಾಡಿ. ನೋಡಿ, ನಾನಿಲ್ಲಿ ಇವಾಗ ವಾಕ್ ಮಾಡ್ಕೊಂಡು ಹೋಗಬೇಕು. ಪಬ್ಲಿಕ್ ರಿಯಾಕ್ಷನ್ ಯಾವ ಥರ ಇರುತ್ತೆ ಗೊತ್ತಿಲ್ಲ. ನನಗಂತೂ ನರ್ವಸ್ ಆಗ್ತಾಯಿದೆ. ಗೈಸ್, ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಪಬ್ಲಿಕ್ ರಿಯಾಕ್ಷನ್ ಯಾವ ಥರ ಇರುತ್ತೆ ಗೊತ್ತಿಲ್ಲ, ನನಗಂತೂ ನರ್ವಸ್ ಆಗ್ತಾಯಿದೆ. ಇಲ್ಲಿಂದ ನೆಕ್ಸ್ಟು ಯಾವುದೋ ಕಟ್ಟೆ ಇದೆಯಂತೆ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ದೂರ ವಾಕ್ ಮಾಡಿಬಿಟ್ಟು ಸ್ಕೂಟಿಯಲ್ಲಿ ಕಟ್ಟೆ ಹತ್ರ ಹೋಗ್ತೀವಿ. ಏನಕ್ಕ? ಇವಾಗ ಬಸ್ ಸ್ಟ್ಯಾಂಡಲ್ಲಿ ಒಂದು ವಾಕ್ ಮಾಡೋಣ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ಅವರಿಬ್ರನ್ನ ಕರ್ಕೊಬರೋಕ್ಕೆ ಅಂತ ಹೋದರು ಅಕ್ಕ. ಇವಾಗ ಪಾರ್ಕ್ ಹತ್ರ ನಿಂತಿದ್ದೀನಿ. ಎಲ್ಲರೂ ಶಾಕಲ್ಲಿ ನೋಡ್ತಾರೆ ಗೈಸ್. ನನಗಿದೊಂಥರ ಹೊಸ ಎಕ್ಸ್ಪೀರಿಯನ್ಸು. ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದರೆ ಒನಕ್ಕೆ ಓಬವ್ವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನನಗೇನು ದಮಯಂತಿ ಲುಕ್ ಥರ ಕಾಣಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಅನಿಸುತ್ತೆ ಕಮೆಂಟ್ ಮಾಡಿ. ಸೊ ಇವಾಗ ಬಸ್ ಸ್ಟ್ಯಾಂಡಲ್ಲಿ ಒಂದು ವಾಕ್ ಹೋಗೋಣ. ಇಲ್ಲಿ ಇದು ಶ್ರವಣಬೆಳಗೊಳ ಬೆಟ್ಟದ ಎದುರುಗಡೆ ಇರೋವಂಥ ಪಾರ್ಕು. ಇಲ್ಲಿ ಎದುರುಗಡೆ ಒಂದು ಪಾರ್ಕ್ ಇದೆ, ತೋರಿಸ್ತೀನಿ ನೋಡಿ. ಸಾರಿ, ಬೆಟ್ಟ ಇದೆ ಬೆಟ್ಟ. ಬಂದರು ಇವಾಗ ಅವ್ರು ವೀಡಿಯೋ ಮಾಡ್ಕೊಳ್ತಾರೆ. ಇಲ್ಲೊಂದು ವಾಕ್ ಹೋಗ್ತೀನಿ.
ಗೈಸ್ ನಾವು ತುಳಸಿ ಸಾಂಗಿಗೆ ರೀಲ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಎಲ್ಲೂ ನಮಗೆ ತಾವರೆ ಹೂವು ಸಿಗಲಿಲ್ಲ. ಆ ಕಟ್ಟೆ ಒಳಗಡೆ ಇದೆ. ಇವಾಗ ಸರ್ಕಸ್ ಮಾಡಿ ತೆಗಿತಾರೆ ಅವರು. ಆ್ಯಕ್ಚುಲಿ ಹೇಳಿದ್ರು ನನಗೆ ಲೋಟಸ್ ಬನ್ನಿ ಅಂತ, ಬಟ್ ನನ್ನ ಹತ್ರ ಇರಲಿಲ್ಲ. ಈಗ ಅಲ್ಲಿ ಮರ್ತ್ಕೊಬಂದ್ಬಿಟ್ಟು ಸೊ ಇವಾಗ ಇಲ್ಲಿ ಸರ್ಕಸ್ ಮಾಡ್ತಾ ಇದ್ದೀವಿ. ನೋಡಿ ಪಾಪ ಅವ್ರು ಹೆಂಗೆ ಎಷ್ಟು ಕಷ್ಟಪಡ್ತವ್ರೆ. ಅದು ಹೋಗ್ತಾ ಇಲ್ಲ, ಬಟ್ಟೆ ಎಲ್ಲ ಗಲೀಜಾಗುತ್ತೆ. ಈಗ ಆಲ್ಟರ್ನೇಟ್ ಏನಾದರೂ ಇದ್ದರೆ ಹುಡುಕ್ಬೇಕು, ಇಲ್ಲ ಏನು ಮಾಡೋಕ್ಕಾಗಲ್ಲ, ಹಂಗೆ ಮಾಡಬೇಕು. ಈಗ ಅಲ್ಲಿ ಹೋಗ್ಬೇಕಂತೆ. ಆ ಗೋಪುರ ಕಾಣ್ತಿದ್ಯಲ್ಲ, ಅಲ್ಲಿ ಹೋಗ್ಬೇಕು. ಆಗ ಸದ್ಯಕ್ಕೆ ಇಲ್ಲಿ ಫೋಟೋಶೂಟ್ ಮುಗ್ದಿದೆ. ನೆಕ್ಸ್ಟ್ ನಾವು ಬೆಟ್ಟದ ಬಾಗಿಲ ಹತ್ರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅವರಿಬ್ಬರು ಹೋದರು, ನೆಕ್ಸ್ಟ್ ಬರ್ತಾರೆ ನಮ್ಮನ್ನು ಪಿಕಪ್ ಮಾಡೋಕ್ಕೆ. ಸೌಮ್ಯಕ್ಕಂಗೆ ಮದುವೆ ಆಗಿದೆಯಂತೆ. ನಿಜವಾಗ್ಲೂ ನನಗೆ ನಂಬೋಕ್ಕಾಗ್ತಾಯಿಲ್ಲ. ಅವ್ರದ್ದು ಪಾರ್ಲರ್ ಓಪನ್ ಆಗಿ 15-16 ವರ್ಷ ಆಯ್ತಾ ಅಕ್ಕ? 15-16 ವರ್ಷ ಆಯ್ತಂತೆ. ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ಹಾಗಾಗಿ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು ನನ್ನನ್ನು. ಶ್ರವಣಬೆಳಗೊಳದಲ್ಲಿ BM ರೋಡಲ್ಲಿ ಸೋನು ಬ್ಯೂಟಿ ಪಾರ್ಲರ್ ಅಂತ ಇದೆ, SBI ಬ್ಯಾಂಕ್ ಮೇಲ್ಗಡೆ. ನೀವು ನಾನು ಅವ್ರ ಪೇಜ್ನ ಟ್ಯಾಗ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹೇಳಿ ಅಕ್ಕ. ಹಾಯ್, ಯಾವುದೇ ಥರದ ಬ್ರೈಡಲ್ ಬುಕ್ಕಿಂಗ್ ಇರಲಿ, ಹಾಗೆ ರಿಸೆಪ್ಷನ್ದು, ಇಲ್ಲ ನಾಮಕರಣ, ಫೋಟೋಶೂಟು, ವೆರೈಟೀಸ್ ಫೋಟೋ ಯಾವುದೇ ಇದ್ದರೂ ಅಷ್ಟೇ ಮೇಕಪ್ ಮಾಡಿಕೊಡ್ತೀವಿ. ಕಾಂಟ್ಯಾಕ್ಟ್ ಮಾಡಿ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ತುಂಬ ಫ್ರೆಂಡ್ಲಿಯಾಗಿ ಕೂಡ ಇರ್ತಾರೆ. ಕೆಲವೊಬ್ಬರು ನೀವು ನೋಡಿರ್ತೀರಾ, ನೀವು ಏನೋ ಮೇಕಪ್ ಮಾಡ್ಸೋಕೆ ಹೋಗ್ತೀರಾ, ಬಟ್ ಮುಖ ಒಂಥರ ಉರಿಸ್ತಾ ಇರ್ತಾರೆ, ನಗಾಡಲ್ಲ. ಅಂಥವ್ರ ಜೊತೆ ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ ಒಂಥರ ಬೇಜಾರಾಗುತ್ತೆ. ಬಟ್ ಇವ್ರದ್ದು ಆ ಥರ ಅಲ್ಲ, ತುಂಬ ಫ್ರೆಂಡ್ಲಿಯಾಗಿ ಚೆನ್ನಾಗಿತ್ತು ಗೈಸ್. ನನಗಂತೂ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ನಾನು ಆವಾಗ ಅನ್ಕೊಂಡೆ ನಮ್ಮ ಹುಡುಗಿನೇ ಅಲ್ವಾ ಹಂಗೆ ಹೋಯ್ತಾವಳಲ್ಲ ಅಂತ. ಗೈಸ್ ಎಲ್ಲ ಮುಗೀತು. ನನ್ನ ನಿಜ ಅವತಾರಕ್ಕೆ ಬಂದಿದ್ದೀನಿ. ಇವಾಗ ಮನೆಯಣ್ಣ ಬಂದೈತೆ ನನ್ನ ಕರ್ಕೊಂಡು ಹೋಗೋಕ್ಕೆ. ಇವಾಗ ಮನೆಗೆ ಹೋಗ್ಬೇಕು. ಮೇಕಪ್ ಏನೂ ರಿಮೂವ್ ಮಾಡಿಲ್ಲ, ಮನೆಗೆ ಹೋಗ್ಬಿಟ್ಟು ರಿಮೂವ್ ಮಾಡೋಣ ಅಂತ. ಬಾಯ್. ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ಮನೆಗೆ ಬಂದೆ. ನಮ್ಮ ಅಪ್ಪಾಜಿ ಮಮ್ಮಿ ಇನ್ನೂ ಬಂದಿಲ್ಲ, ಬರ್ತಿದ್ದಾರಂತೆ. ಫಸ್ಟು ಫ್ರೆಶ್ ಅಪ್ ಆಗಬೇಕು ಗೈಸ್. ಫ್ರೆಶ್ ಅಪ್. ತಲೆನೋವ್ತಾ ಇದೆ, ಕಣ್ಣಿಗೆ ಲೆನ್ಸ್ ಹಾಕಿದ್ರಾ, ಅದು ಇರಿಟೇಷನ್ ಆಗ್ತಾಯಿತ್ತು, ತಲೆನೋವ್ತಾ ಇದೆ. ಗೀಸರ್ ಆನ್ ಮಾಡಿದ್ದೀನಿ, ಸ್ನಾನ ಮಾಡಬೇಕು. ತಲೆಗೆ ಸ್ಪ್ರೇ ಎಲ್ಲ ಹೊಡೆದಿದ್ರಲ್ಲ, ಹಾಗಾಗಿ ಇಲ್ಲೆಲ್ಲ ನಾಮ ಹಾಕಿದ್ದಾರೆ, ಅದೆಲ್ಲ ವಾಶ್ ಮಾಡಬೇಕು. ಮೆಹಂದಿ ಹಾಕಿದ್ದಾರೆ ನೋಡಿ. ಫ್ರೆಶ್ ಅಪ್ ಆಗಿ ಸುಷ್ಮಾ ಅವ್ರ ಮನೆ ಹತ್ರ ಹೋಗಬೇಕು. ಪಾಪ ನೋಡಿ 2 ಡೇಸ್ ಆಯಿತು, ಅವರು ಎಲ್ಲ ಹೊರಗಡೆ ಹೋಗಿದ್ರು, ಬೆಳಿಗ್ಗೆ ಬಂದಿದ್ದಾರೆ. ಸುಷ್ಮಾ ಕಾಲ್ ಮಾಡಿದ್ಲು ಬಾ ಅಂತ, ನಾನು ಇನ್ನೂ ಅಲ್ಲೇ ಇದ್ದೆ ಆವಾಗ. ಸೊ ಈಗ ಸ್ನಾನ ಮಾಡಿಕೊಂಡು ಹೋಗೋಣ. ಸುಷ್ಮಾಗೆ ಫೋಟೋಸ್ ತೋರಿಸ್ತೀನಿ, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಅಷ್ಟೇ ಗೈಸ್, ತಲೆ ನೋವ್ತಾ ಇದೆ. ಆಮೇಲೆ ಸಿಗ್ತೀನಿ. ಅದು ಮೇಕಪ್ ಹಾಕ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಎಲ್ಲ ಸೆಲ್ಫಿ ಕೇಳಲ್ವ ಆಟೋಲೆಲ್ಲ? ರೋಡಲ್ಲೆಲ್ಲ ಓಡಾಡಿದೀನಿ ಕಣ್ಮದಣ್ಣ ಇವತ್ತು. ರೋಡಲ್ಲೆಲ್ಲ ರಿಯಾಕ್ಷನ್ಸು. ಸುಷ್ಮಾ ಮನೆಗೆ ವಿಡಿಯೋ ಮಾಡೋದನ್ನ ಮರೆತು ಹೋಗ್ಬಿಟ್ಟೆ.
ಸೊ ನಮ್ಮ ಮಮ್ಮಿ ದೃಷ್ಟಿಯಾಗಿದೆ ಅಂದ್ಬಿಟ್ಟು ದೃಷ್ಟಿ ತೆಗೆದಿದ್ದಾರೆ ನೋಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.